ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಅಕ್ಕಿ ರವೆಯಿಂದ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅಕ್ಕಿ ನೆನೆಸಿ ಮಾಡೋಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಅಕ್ಕಿ ರವೆಯಿಂದ ಕೂಡ ಸಂಡಿಗೆಗಳನ್ನ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗೇ ಇರುತ್ತೆ. ನೋಡಿ ನಾನಿಲ್ಲಿ 1 ಗ್ಲಾಸು ಅಕ್ಕಿ ರವೆನ ತಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ ರವೆಗೆ 7 ಇಂದ 8 ಗ್ಲಾಸ್ ಆಗೋಷ್ಟು ನೀರು ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 7.5 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್‌ಗೆ. ಇದನ್ನ ಕಾಯಕ್ಕೆ ಇಟ್ಬಿಟ್ಟು ನಂತರ ನಾವು ಬೇರೆ ಪ್ರೊಸೀಜರ್‌ನ ಮಾಡ್ಕೋಬೇಕಾಗತ್ತೆ. ಸಪೋಸ್ ಅಕ್ಕಿ ರವೆ ತುಂಬಾ ದಪ್ಪ ದಪ್ಪ ಇತ್ತು ಅಂತಂದ್ರೆ ನೀವು ಅದನ್ನ ಲೈಟಾಗಿ ಮಿಕ್ಸಿಲಿ ಹಾಕ್ಕೊಂಡು ಲೈಟಾಗಿ ಸಣ್ಣ ರವೆ ತರ ಮಾಡ್ಕೋಬೇಕಾಗತ್ತೆ. ನೋಡಿ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದ್ಸಲ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ಈ ರೀತಿ. ಈ ರೀತಿ ಇರಬೇಕು. ಹಾಗೆ ಒಂದು 3 ಒಣಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಬದಲಿಗೆ ನೀವು ಪೆಪ್ಪರ್ ಪೌಡರ್‌ನ ಸಹ ಹಾಕ್ಕೋಬಹುದು. ಹಾಗೆ ಎಳ್ಳು 1 ಸ್ಪೂನ್ ಆಗೋಷ್ಟು, ಸೋಂಪು ಮತ್ತೆ ಜೀರಿಗೆ, ಓಮ ಅಂತೀವಲ್ಲ ಅದು. ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಹಾಗೆ ನೋಡಿ ನಾನು ಯಾವ ಗ್ಲಾಸಲ್ಲಿ ನೀರನ್ನ ಹಾಕಿದೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ರವೆನ ತಗೊಂಡಿದ್ದೀನಿ. ಅಕ್ಕಿ ರವೆನ. ಈಗ ನೀರು ಕಾಯ್ತಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ನಾರ್ಮಲ್ ಆಗಿ ಎಲ್ಲದಕ್ಕೂ ಉಪ್ಪು ಹಾಕೋ ಥರ ಇದಕ್ಕೆ ಉಪ್ಪನ್ನ ಹಾಕ್ಕೋಬಾರ್ದು. ಸಂಡಿಗೆಗಾಗಲಿ ಹಪ್ಪಳಗಾಗಲಿ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ ನಂತರ ನಾವು ಇಟ್ಕೊಂಡಿದ್ದ ಈರುಳ್ಳಿ ಪೇಸ್ಟ್ ಇತ್ತಲ್ಲ ಆ ಪೇಸ್ಟು, ಹಾಗೆ ಜೀರಿಗೆ, ಸೋಂಪು, ಒಣಮೆಣಸಿನಕಾಯಿ, ಎಳ್ಳು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಒಂದ್ 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಕುದ್ದ ನಂತರ ನಾವು ರವೆನ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಇದನ್ನ ತಿರುವ್ಕೊಳ್ತಾ ಇರಬೇಕು. ರವೆ ಆದ್ರಿಂದ ಇದು ಅಕ್ಕಿ ರವೆ ಆಗಿರೋದ್ರಿಂದ ಏನು ಗಂಟೇನ್ ಕಟ್ಟಲ್ಲ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಇರುತ್ತೆ. ಅದು ಬೇಯ್ತಾ ಇರ್ಲಿ ಅಷ್ಟರಲ್ಲಿ ನಾವು ಒಂದು 1/4 ಗ್ಲಾಸ್ ಆಗೋಷ್ಟು ಸಬ್ಬಕ್ಕಿನ ಪೌಡರ್ ಮಾಡ್ಕೊಂಡು ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಕಲಸಿಟ್ಕೊಳ್ಳೋಣ. ಈ ಅಕ್ಕಿ ತರಿ ಒಂದು 80% ಬೆಂದ ನಂತರ ನಾವು ಕಲಸಿಟ್ಕೊಂಡಿರೋಂಥ ಸಬ್ಬಕ್ಕಿ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಬ್ಬಕ್ಕಿನ ಈ ರೀತಿ ಪೌಡರ್ ಮಾಡಿ ಹಾಕೋದ್ರಿಂದ ಬೇಗನೆ ಕೆಲ್ಸ ಬೇಗ ಮುಗಿಯುತ್ತೆ. ಹಾಗಾಗಿ ಈ ರೀತಿ ಪೌಡರ್ ಮಾಡಿ ಲಿಕ್ವಿಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಬೇಯಿಸ್ಬಿಟ್ಟು ಸಹ ಹಾಕ್ಕೋಬಹುದು. ಸಬ್ಬಕ್ಕಿ ಬೆಂದ ನಂತರ ನೀವು ಅಕ್ಕಿ ತರಿನ ಹಾಕ್ಕೊಂಡು ನೀವು ಬೇಯಿಸ್ಕೋಬಹುದು. ನೋಡಿ ಇದು ಕರೆಕ್ಟ್ ಹದ ಬಂದಿದೆ. ನಿಮಗೆ ಹದ ಗೊತ್ತಾಗಬೇಕು ಅಂತಂದ್ರೆ ಈ ರೀತಿ ಒಂದು ಪ್ಲೇಟ್ ತಗೊಂಡು ಈ ಪ್ಲೇಟ್ ಮೇಲೆ ಈ ತರ ಇಟ್ಟಾಗ ಕರೆಕ್ಟಾಗಿ ಕೂರ್ಬೇಕು. ಒಂದೇ ಕಡೆ ಹರಡ್ದಿರ ಕೂತ್ಕೊಂಡ್ರೆ ನಿಮ್ಗೆ ಇದು ಕರೆಕ್ಟ್ ಹದ ಬಂದಿದೆ ಅಂತ ಅರ್ಥ. ಸಪೋಸ್ ಕೆಲವ್ರಿಗೆ ಗೊತ್ತಾಗಲ್ವಲ್ಲ ಹಾಗಾಗಿ. ಈಗ ಇದನ್ನ ನಾವು ಸ್ಟವ್ ಆಫ್ ಮಾಡ್ಬಿಟ್ಟು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ಚೆನ್ನಾಗಿ ಕುಮುಲ್ಕೊಂಡ್ಲಿ. ಒಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ಕುಮುಲ್ಕೊಂಡು ಸ್ವಲ್ಪ ಬಿಸಿ ಅನ್ನೋದು ಕಮ್ಮಿ ಆಗುತ್ತೆ. ಸ್ವಲ್ಪ ಗಟ್ಟಿನೂ ಸಹ ಆಗುತ್ತೆ. ನೋಡಿ ಈಗ ನಾನಿಲ್ಲಿ ಸ್ಪೂನಲ್ಲಿ ಇಡ್ತಾ ಇದ್ದೀನಿ. ಸ್ಪೂನಲ್ಲಿ ತುಂಬಾ ದಪ್ಪ ದಪ್ಪ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕೈಯಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡ್ದೆ. ಕೈಯಲ್ಲಿಟ್ರೆ ಕರೆಕ್ಟ್ ಶೇಪ್ ಬರುತ್ತೆ. ಸಂಡಿಗೆದು ಶೇಪ್ ಅನ್ನೋದು ಕೈಯಲ್ಲಿಟ್ರೇನೆ ಕರೆಕ್ಟಾಗಿ ಬರುತ್ತೆ. ಒಂದು ವೈಟ್ ಪಂಚೆನ ನೀಟಾಗಿ ತೊಳೆದ್ಬಿಟ್ಟು ತೇವ ಇರುವಾಗ್ಲೇನೆ ಇದನ್ನ ಹಾರಾಕ್ಕೋಬೇಕಾಗತ್ತೆ. ತುಂಬಾ ಡ್ರೈ ಆದ್ಮೇಲೆ ಇಡಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಒದ್ದೆ ಇರುವಾಗ್ಲೇ ನಾವು ಸಂಡಿಗೆನ ಇಟ್ಕೋಬೇಕು. ನಾನು ಹಾಕಿದ್ದು ಒಂದೇ ಒಂದು ಗ್ಲಾಸು ರವೆ ಹಾಕಿದ್ದು. ಅದಕ್ಕೆ ಇಷ್ಟು ಸಂಡಿಗೆ ಆಗಿದೆ. ಇದನ್ನ ಸಂಡಿಗೆ ಹಿಟ್ಟಾದ್ಮೇಲೆ ಒಂದು 10 ನಿಮಿಷ ಹಾಗೆ ಬಿಟ್ಟು ಮೇಲೆಲ್ಲ ಸ್ವಲ್ಪ ಡ್ರೈ ಆದ ನಂತರ ಒಂದು ಬಟ್ಟೆನ, ಒಂದು ಸೀರೆನೋ ಯಾವುದೋ ಒಂದು ತೆಳ್ಳಗಿರೋದೊಂದು ಬಟ್ಟೆನ ಇದ್ರ ಮೇಲೆ ಒದ್ದಿಸ್ಬೇಕು. ನೋಡಿ ಸ್ವಲ್ಪನೂ ಅಂಟ್ಕೊಂಡಿಲ್ಲ. ನಾನೀಗ ಸಂಜೆ ಆಗಿದೆ ತೆಗಿತಾ ಇದ್ದೀನಿ. ನೀಟಾಗಿ ಬಂದ್ಬಿಡುತ್ತೆ. ಇದು ಬಟ್ಟೆಗೆ ಅಂಟ್ಕೊಂಡಿರುತ್ತಲ್ವಾ, ಹಾಗಾಗಿ ಅಂಟ್ಕೊಂಡಿದ್ದಾಗೆ ತೆಗಿಯಕ್ ಬರಲ್ಲ. ಹಾಗಾಗಿ ಸ್ವಲ್ಪ ನೀರ್ನ ತಗೊಂಡು ಈ ರೀತಿ ಚಿಮುಕ್ಸ್ಬಿಟ್ಟು ಮೇಲೆಗಡೆ ಈ ರೀತಿ ತಟ್ಕೊಂಡ್ರೆ ಅದು ನೀಟಾಗಿ ಬಂದ್ಬಿಡುತ್ತೆ. ಬಿಡಿಸ್ಕೊಂಡಾಗ ನೀಟಾಗಿ ಈಸಿಯಾಗಿ ಬರುತ್ತೆ ನಿಮ್ಗೆ. ನೋಡಿ ಈ ರೀತಿ ಒಂದೊಂದೇ ಬಿಡಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಸಾಫ್ಟ್ ಆಗೂ ಬರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಏನ್ ಹೇಳ್ತಾರೆ ತಟ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಈ ರೀತಿ ಎಲ್ಲ ಬಿಡಿಸಿಟ್ಕೊಂಡು ಒಂದು 2 ದಿನ ಒಣಗಿಸ್ಕೋಬೇಕು ನೀಟಾಗಿ.
ನೋಡಿ ನಾನು ಒಂದು 2 ಡೇಸ್ ಇದನ್ನ ಚೆನ್ನಾಗಿ ಒಣಗಿಸ್ಕೊಂಡ್ಮೇಲೆ ಈ ರೀತಿ ಬಂದಿದೆ. ನಾನು ಹಾಕಿರೋ 1 ಗ್ಲಾಸ್ ರವೆಗೆ ಇಷ್ಟೇ ಸಂಡಿಗೆ ಆಗಿದ್ದು. ಬನ್ನಿ ಈಗ ಇದನ್ನ ಕರ್ಕೊಂಬರೋಣ. ಬಟ್ ಅಕ್ಕಿ ನೆನೆಸಿ ನಾವು ಮಾಡ್ತೀವಲ್ಲ ಸಂಡಿಗೆ, ಅಷ್ಟು ಟೇಸ್ಟ್ ಇದು ಬರಲ್ಲ. ಇದನ್ನು ಓಕೆ ಚೆನ್ನಾಗಿದೆ ಇಲ್ಲ ಅಂತಲ್ಲ. ಬಟ್ ಅದೇ ಟೇಸ್ಟ್ ಬೇರೆ, ಇದೇ ಟೇಸ್ಟ್ ಬೇರೆ. ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದ್ರೆ ಈ ರೀತಿ ನೀವು ಮಾಡ್ಕೋಬಹುದು. ನೋಡಿ ಈಗ ಎಣ್ಣೆ ಕಾದಿದೆ. ಚೆನ್ನಾಗಿ ಎಣ್ಣೆ ಕಾದಿರ್ಬೇಕು. ನಾವು ಸಂಡಿಗೆನ ಕೈಯಲ್ಲಿ ಇಟ್ಕೊಂಡ್ರೆ ಅದು ಒಳ್ಳೆ ಶೇಪ್ ಅನ್ನೋದು ಬರುತ್ತೆ. ನಾವು ಸ್ಪೂನಲ್ಲಿ ಇಟ್ರೆ ಅದು ಚೆನ್ನಾಗಿ ಬರಲ್ಲ. ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ಬಟ್ ಟೇಸ್ಟ್ ಕೂಡ ಚೆನ್ನಾಗೇ ಇದೆ. ನಾವು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಗೋಲ್ಡನ್ ಕಲರ್ ಅನ್ನೋದು ಬರುತ್ತೆ. ನೋಡಿ ಈಗ ಸಂಡಿಗೆ ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋಣ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.